ಸ್ನೇಹಿತರೆ, ನಗುವ ಬುದ್ಧನನ್ನು ನೋಡಿದ್ದೀರಲ್ಲ? ಬೋಳು ತಲೆ, ದೊಡ್ಡ ಹೊಟ್ಟೆಯ, ಉದ್ದ ನಿಲುವಂಗಿ ಧರಿಸಿ ಒಂದೆರಡು ಬಟ್ಟೆಯ ಗಂಟುಗಳನ್ನು ಹಿಡಿದಿರುವ, ದೊಡ್ಡ ನಗು ಹೊಂದಿರುವ ಮನುಷ್ಯನಾತ. ಇಂದಿಗೂ ಆತನ ಪ್ರತಿಮೆ ಅದೃಷ್ಟವನ್ನು ತರುತ್ತದೆ ಎಂಬ ನಂಬಿಕೆ ಚೀನಾದಲ್ಲಿದೆ. ಚೀನಾದಲ್ಲಷ್ಟೇ ಅಲ್ಲದೆ ಚೀನಾವನ್ನು ದಾಟಿ ಜಗತ್ತಿನ ಎಲ್ಲೆಡೆಗೂ ಹರಡಿದೆ. ಆದರೆ ನಾವು ತಲೆ ಕೆಡಿಸಿಕೊಳ್ಳಬೇಕಾದದ್ದು ನಗುವ ಬುದ್ಧ ನಮಗೆ ಅದೃಷ್ಟ ತರುತ್ತಾನೆಯೋ ಇಲ್ಲವೋ ಎಂಬ ಬಗ್ಗೆ ಅಲ್ಲ, ಬದಲಾಗಿ ಆತನ ಸದಾ ನಗುವ ಮುಖಭಾವದ ಹಿಂದಿರುವ ಸಂದೇಶದ ಬಗ್ಗೆ. ನಗು ಎಂದರೇನು? ನಮಗೆ ನಕ್ಕು ತೋರಿಸಲಷ್ಟೇ ಗೊತ್ತು. ನಗು ಎಂದರೆ ಏನು ಹೇಳಲು ಸಾಧ್ಯವಿಲ್ಲ ಎಂದೆನಿಸುತ್ತದೆ ಅಲ್ಲವೇ? ನಗುವಿನ ಆರೋಗ್ಯದ ಲಾಭಗಳ ಬಗ್ಗೆ ಹೇಳಿದಷ್ಟೂ ಸಾಲದು. ಖಿನ್ನತೆಯಿಂದ ನರಳುವ ರೋಗಿಗಳು ಹೇಳುವುದು ನಮಗೆ ನಗುವುದೇ ಮರೆತು ಹೋಗಿದೆ ಎಂದು. ಹಲವು ಚಿಂತೆಗಳಲ್ಲಿ ಮುಳುಗಿದ ಹಿರಿಯರು ಸಿಲ್ಲಿ ಕಾರಣಗಳಿಗಾಗಿ ಮಕ್ಕಳು ಬಾಯ್ತುಂಬ ನಗುವುದನ್ನು ನೋಡಿ ನಮ್ಮ ಜೀವನದಲ್ಲಿಯೂ ಹೀಗೆ ನಗಲು ಸಾಧ್ಯವಿದ್ದಿದ್ದರೆ ಎಂದು ಹೇಳುವುದನ್ನು ನೋಡಿಯೇ ಇರುತ್ತೇವೆ. ಮಕ್ಕಳು ದೊಡ್ಡವರಿಗಿಂತ ಹೆಚ್ಚು ನಗುತ್ತಾರೆ. ದೊಡ್ಡವರಿಗೆ ಈ ಸನ್ನಿವೇಶ ನಗುವನ್ನು ಭರಿಸಲೇ ಸಾಧ್ಯವಿಲ್ಲ ಎನ್ನುವಂತಹ ಕಾರಣಗಳಿಗೂ ಗಲಗಲ ಶಬ್ದ ಮಾಡಿ ನಗುತ್ತಾರೆ ಎಂಬುದು ನಮ್ಮೆಲ್ಲರ ಅನುಭವ. ಹಾಗಾಗಿಯೇ ದಿನಕ್ಕೆ 300 ಬಾರಿ ನಗುವ ಮಕ್ಕಳಿಗೂ ದಿನಕ್ಕೆ ಸರಾಸರಿ 15 ಬಾರಿಯಷ್ಟೇ ನಗುವ ದೊಡ್ಡವರಿಗೂ ವ್ಯತ್ಯಾಸವಿದೆ. ಮಕ್ಕಳು ಬೆಳೆದಂತೆಲ್ಲ ನಗುವುದು ಕಡಿಮೆಯಾಗುವುದು ಏತಕ್ಕೆ? ಮಕ್ಕಳ ಮುಗ್ಧ ನಗುವಿನ ಹಿಂದಿರುವ ಮನಸ್ಸು, ಬುದ್ಧಿ, ಯೋಚನೆ, ಚಿಂತೆಗಳಿಂದ ಹಿರಿಯ ಮನಸ್ಸಾಗಿ ಬದಲಾಗುವುದರಿಂದ. ಸ್ನೇಹಿತರೆ, ನಮ್ಮ ಜೀವನದಲ್ಲಿಯ ಘಟನೆಗಳು, ಅನುಭವಗಳು ಕೆಲವು ನಗುವನ್ನು ತರಿಸಿದರೆ ಇನ್ನೂ ಹಲವು ಕಣ್ಣಲ್ಲಿ ನೀರು ತರಿಸುತ್ತವೆ. ಯಶಸ್ಸು, ವಿಫಲತೆ, ಕಾಯಿಲೆ, ಆರೋಗ್ಯ, ಕನಸುಗಳು, ನನಸುಗಳು, ಮಗುವಿನ ಜನನ ಇತ್ಯಾದಿ ಇತ್ಯಾದಿ. ಆದರೆ ಬುದ್ಧನ ನಗು ಮಾತ್ರ ಇವೆಲ್ಲವನ್ನೂ ನೋಡುತ್ತಲೇ ನಗುತ್ತಲೇ ಉಳಿಯುತ್ತದೆ. ಇದು ಏಕೆ? ಏಕೆಂದರೆ ಬುದ್ಧನ ನಗು ಮುಗ್ಧ ಮಗುವಿನ ನಗು. ಈ ನಗುವಿನ ಹಿಂದೆ ಅಹಂಕಾರವಿಲ್ಲ. ಇಲ್ಲಿ ನನ್ನದು, ನನ್ನ ಎಂಬ ಭಾವವಿರದಾಗ ಬರುವ ಸುಖವಾಗಲಿ ದುಃಖವಾಗಲಿ ನಮ್ಮ ನಗುವನ್ನು ಬದಲಿಸಲು ಸಾಧ್ಯವಿಲ್ಲ. ಹಾಗೆಯೇ ಮಗುವಿನಂತೆ ಬುದ್ಧನ ನಗುವು ಬದುಕುವುದು ಇಂದಿನಲ್ಲಿ ನಮ್ಮಂತೆ ನಾಳೆಗಳಲ್ಲ. ಇಂದು ಈಗ ಏನು ನಡೆಯುತ್ತಿದೆ ಅದನ್ನು ಸಂಪೂರ್ಣವಾಗಿ ಅನುಭವಿಸು ಎನ್ನುವ ಪಾಠ ಈ ನಗುವಿನಲ್ಲಿದೆ. ಕೆಲಸ ಮಾಡುವಾಗ ಅತ್ಯಂತ ಸಂತೋಷದಿಂದ ಹಗುರವಾಗಿ ಮಾಡಬಹುದೆಂಬ ಸಂದೇಶವೂ ಇದರಲ್ಲಿದೆ. ಮೆದುಳಿನಲ್ಲಿ ನಗುವನ್ನು ನಿಯಂತ್ರಿಸುವ, ನಗು ಬರುವಂತೆ ಮಾಡುವ ಒಂದು ವ್ಯೂಹವೇ ಸರ್ಕ್ಯೂಟ್ ಇದೆ. ಇದು ಭಾವನಾತ್ಮಕವಾಗಿ, ಯೋಚನೆಯಾಗಿ ಮತ್ತು ನಗುವಿಗೆ ಸಂಬಂಧಿಸಿದ ದೇಹದ ಚಲನೆಗಳಾಗಿ ನಗುವನ್ನು ವಿಂಗಡಿಸಿ ಹಂತಗಳಲ್ಲಿ ನಗುವನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಜೀವನ ಪೂರ್ತಿ ನಗುತ್ತಲೇ ಇದ್ದ 3 ಬೌದ್ಧ ಭಿಕ್ಕುಗಳು ಜಗತ್ತಿಗೆ ನೀಡಿದ ಸಂದೇಶದ ಬಗ್ಗೆ ಒಂದು ಕಥೆ ಇದೆ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಹಿಂದಿನ ಚೀನಾದಲ್ಲಿ 3 ಜನ ನಗಿಸುವ ಬುದ್ಧರಿದ್ದರು. ಇವರನ್ನು ಜನರು 3 ಜನ ನಗುವ ಬುದ್ಧರು ಎಂದೇ ಕರೆಯುತ್ತಿದ್ದರು. ಇವರ ಹೆಸರಾಗಲಿ ಊರಾಗಲಿ ಯಾರಿಗೂ ಗೊತ್ತಿಲ್ಲ. ಏಕೆಂದರೆ ಇವರು ಯಾವತ್ತೂ ತಮ್ಮ ಬಗ್ಗೆ ಯಾರೆಂದಿಗೂ ಏನನ್ನೂ ಹೇಳಲಿಲ್ಲ. ಏನು ಕೇಳಿದರೂ ಅವರ ನಗುವೇ ಉತ್ತರವಾಗಿತ್ತು. ಈ 3 ಜನ ಮಾಡುತ್ತಿದ್ದ ಕೆಲಸ ನಗುವುದು. ಯಾವುದೇ ಉಪದೇಶವಾಗಲಿ ಮಾತಾಗಲಿ ಆಗಿರದೆ ಕೇವಲ ನಗು ಮಾತ್ರವಾಗಿತ್ತು. ಈ 3 ನಿತ್ಯವೂ ಊರಿಂದೂರಿಗೆ ಸಂಚರಿಸುತ್ತಿದ್ದರು. ಊರಿನ ಮುಖ್ಯ ಭಾಗದಲ್ಲಿ ನಿಂತು ಜೋರಾಗಿ ನಗುತ್ತಿದ್ದರು. ಮೊದಲು ಊರಿನವರು ಇವರನ್ನು ಹುಚ್ಚರಿರಬೇಕು ಎಂದುಕೊಂಡರು. ಏಕೆಂದರೆ ನೀವು ಯಾರು ಎಂದರೆ ನಗುತ್ತಿದ್ದರು, ಹೆಸರು ಕೇಳಿದರೆ ನಗುತ್ತಿದ್ದರು, ಊರು ಕೇಳಿದರೆ ಅದಕ್ಕೂ ನಗುತ್ತಿದ್ದರು. ಮೊದಲು ಜನ ಈ 3 ಜನರ ಬಗ್ಗೆ ಏನೇನೋ ಅಂದುಕೊಂಡಿದ್ದರು. ಅದ್ಯಾವುದೂ ಅಲ್ಲ ಎಂಬುದು ನಂತರ ತಿಳಿಯಿತು. ಇವರು ಯಾರಿಗೂ ತೊಂದರೆ ಕೊಡುವವರಲ್ಲ. ತಮ್ಮಷ್ಟಕ್ಕೆ ನಕ್ಕು ಊರವರನ್ನು ನಗಿಸಿ ತಮ್ಮ ಪಾಡಿಗೆ ಹೊರಡುತ್ತಾರೆ ಎಂದುಕೊಂಡರು. ನಂತರ ಬರುತ್ತಾ ಜನರು ಇವರು ಬರುವ ವಿಷಯ ತಿಳಿಯುತ್ತಿದ್ದಂತೆಯೇ ಊರವರೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದರು. ಅವರ ಶುದ್ಧ ನಿಷ್ಕಲ್ಮಶ ಪ್ರೀತಿಯ ನಗುವಿನಿಂದ ತಮ್ಮ ದುಃಖ ದುಮ್ಮಾನಗಳನ್ನು ಮರೆಯುತ್ತಿದ್ದರು. ಇವರು ನಗುತ್ತಿದ್ದರೆ ಅವರೊಂದಿಗೆ ಇವರು, ಇವರೊಂದಿಗೆ ಅವರು, ಹೀಗೆ
ಊರಿಗೆ ಊರೇ ನಗುವಿನ ಅಲೆಯಲ್ಲಿ ತೇಲಿರುವಾಗ 3 ಜನ ನಗುವ ಭಿಕ್ಷುಗಳು ಮುಂದಿನ ಊರಿಗೆ ಹೊರಡುತ್ತಿದ್ದರು. ಊರ ಜನರು ಇವರನ್ನು ಬಹಳ ಸಂತೋಷದಿಂದ ಬೀಳ್ಕೊಡುತ್ತಿದ್ದರು. ಊರಿಂದೂರಿಗೆ ಹೋಗಿ ಅಲ್ಲೆಲ್ಲ ನಗುವಿನ ವಾತಾವರಣ ಸೃಷ್ಟಿಸಿ ಎಲ್ಲರ ದುಃಖವನ್ನು ದೂರ ಮಾಡಿ ಸಂತೋಷದ ಹೊನಲನ್ನು ಹರಿಸುತ್ತಿದ್ದರು. ಕ್ರಮೇಣ ಈ ನಗುವಿನ ಬುದ್ಧರು ಚೀನಾದ ತುಂಬ ಪ್ರಖ್ಯಾತರಾದರು. ಚೀನಾದ ಜನ ಇವರನ್ನು ತುಂಬ ಪ್ರೀತಿಸುತ್ತಿದ್ದರು ಹಾಗೂ ಗೌರವಿಸುತ್ತಿದ್ದರು. ಈ ರೀತಿಯ ನಗುವಿನ ಜ್ಞಾನವನ್ನು ಇವರಿಗಿಂತ ಹಿಂದಾಗಲಿ ಇವರ ನಂತರವಾಗಲಿ ಯಾರೂ ಪ್ರಚಾರ ಮಾಡಲಿಲ್ಲ. ಜೀವನವೇ ಒಂದು ನಗು, ಇದು ಬಿಟ್ಟರೆ ಜೀವನದಲ್ಲಿ ಇನ್ನೇನೂ ಇಲ್ಲ ಎಂಬುದೇ ಇವರ ನಗುವಿನ ಸಾರವಾಗಿತ್ತು. ಇವರನ್ನು ನಗುವಿಗೆ ಇಂತಹದೇ ಕಾರಣವಾಗಲಿ ಉದ್ದೇಶವಾಗಲಿ ಇರಲಿಲ್ಲ. ಜಗತ್ತನ್ನೆಲ್ಲ ತಿಳಿದುಕೊಂಡಿದ್ದೇವೆ, ಆಗು ಹೋಗುಗಳೆಲ್ಲ ನಮಗೆ ತಿಳಿದಿದೆ, ಭಗವಂತನ ಇರುವಿಕೆಯನ್ನು ಕಂಡಿದ್ದೇವೆ ಎಂಬಂತಹ ನಿಷ್ಕಲ್ಮಶವಾದ ತುಂಬು ಹೃದಯದ ನಗುವನ್ನು ಪಸರಿಸುತ್ತಿದ್ದರು. ಒಂದೇ ಒಂದು ಶಬ್ದವನ್ನು ಹೇಳದೆ ಇಡೀ ಚೀನಾವನ್ನು ನಗೆಗಡಲಲ್ಲಿ ಮುಳುಗಿಸುತ್ತಿದ್ದರು. ಹೀಗೆ 3 ಜನ ನಗುವ ಭಿಕ್ಷುಗಳು ಇಡೀ ಚೀನಾವನ್ನೇ ಸಂಚರಿಸಿ ನಗುವನ್ನು ಪಸರಿಸುತ್ತಲೇ ಅವರಿಗೆ ವಯಸ್ಸು ಕೂಡ ಆಯಿತು. ಅವರಲ್ಲಿ ಒಬ್ಬ ಭಿಕ್ಷು ತೀರಿ ಹೋದನು. ಇಡೀ ಊರೇ ದುಃಖದಲ್ಲಿ ಮುಳುಗಿತು. ಇಷ್ಟಾಗಿಯೂ ಜನಗಳಲ್ಲಿ ಒಂದು ಕುತೂಹಲವಿತ್ತು. ಈ 3 ಭಿಕ್ಷುಗಳು ಯಾವತ್ತೂ ದುಃಖದಲ್ಲಿ ಇರುವುದನ್ನು ಯಾರೂ ನೋಡಿರಲಿಲ್ಲ. ಈ ಭಿಕ್ಷು ಮರಣ ಹೊಂದಿದ್ದರಿಂದ ಉಳಿದಿಬ್ಬರು ಭಿಕ್ಷುಗಳು ದುಃಖದಿಂದ ಅಳುತ್ತಾರೆ ಎಂದುಕೊಂಡಿದ್ದರು. ಕಾಲವಾದ ಭಿಕ್ಷುವನ್ನು ದರ್ಶನ ಮಾಡಲು ಊರಿಗೆ ಊರೇ ನೆರೆದಿತ್ತು. ಆದರೆ ಉಳಿದಿಬ್ಬರು ಭಿಕ್ಷುಗಳು ಪಾರ್ಥಿವ ಶರೀರದ ಮುಂದೆ ಕುಳಿತು ಜೋರು ಜೋರಾಗಿ ನಗುತ್ತಿದ್ದರು. ಅಲ್ಲಿ ಸೇರಿದ್ದ ಜನರಿಗೆ ಇವರನ್ನು ನೋಡಿ ಆಶ್ಚರ್ಯವಾಯಿತು. ಆಗ ಅಲ್ಲಿನ ಹಿರಿಯರು ನಗುತ್ತಿದ್ದ ಭಿಕ್ಷುಗಳಿಗೆ, ನಿಮ್ಮ ಜೊತೆಯಲ್ಲಿದ್ದವನು ಮರಣ ಹೊಂದಿದ್ದಾನೆ, ಈ ಸಮಯದಲ್ಲಿಯೂ ನೀವು ಈ ರೀತಿ ನಗಬಾರದು ಎಂದು ಬುದ್ಧಿ ಹೇಳಿದರು. ಆಗ ಭಿಕ್ಷುಗಳು ಮೊದಲ ಬಾರಿಗೆ ಜನರೆದುರಿಗೆ ಮಾತನಾಡುತ್ತಾರೆ. ಹೌದು, ನಾವು ನಮ್ಮ ಗೆಳೆಯನು ಮರಣ ಹೊಂದಿದ್ದನ್ನು ನೋಡಿ ನಗುತ್ತೇವೆ. ಅವನು ನಮ್ಮಿಬ್ಬರಿಗಿಂತ ಮೊದಲು ಹೋಗಿ ಜಯಶಾಲಿಯಾಗಿದ್ದಾನೆ. ನಮ್ಮ 3ರಲ್ಲಿ ಯಾರು ಮೊದಲು ಸಾಯುತ್ತಾರೆ ಎಂದು ಯೋಚಿಸುತ್ತಿದ್ದೆವು. ನಮ್ಮ ಸ್ನೇಹಿತ ನಮ್ಮನ್ನು ಸೋಲಿಸಿ ಗೆಲುವು ಸಾಧಿಸಿದ್ದಾನೆ. ನಾವೀಗ ನಗುತ್ತಿರುವುದು ನಮ್ಮ ಸೋಲು ಮತ್ತು ಇವನ ಗೆಲುವಿಗಾಗಿ ನಗುತ್ತಿದ್ದೇವೆ. ನಮ್ಮ 3ರಲ್ಲಿ ಇವನು ಮೊದಲು ಹೋಗಿದ್ದಾನೆ. ಆದ್ದರಿಂದ ನಾವು ನಗುತ್ತಲೇ ಇವನಿಗೆ ವಿದಾಯವನ್ನು ಹೇಳುತ್ತೇವೆ. ಇದನ್ನು ಕೇಳಿದ ಊರಿನವರಿಗೆ ಆಶ್ಚರ್ಯವಾಯಿತು. ಅವರಿಬ್ಬರೂ ಹೇಳಿದಂತೆ ಸತ್ತವನ ಮುಖದ ಮೇಲೆ ನಗು ಮಾಸಿರಲಿಲ್ಲ. ಚೀನಾದಲ್ಲಿಯೂ ಶವಕ್ಕೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕುವ ಪದ್ಧತಿ ಇದೆ. ಆದರೆ ಸತ್ತ ಈ ಭಿಕ್ಷು ಮೊದಲೇ ಹೇಳಿದ್ದನಂತೆ, ನಾನು ಸತ್ತ ಮೇಲೆ ನನ್ನ ಬಟ್ಟೆಯನ್ನು ತೆಗೆಯಬೇಡಿ ಎಂದು. ಕಾರಣವೇನೆಂದರೆ ನಾನು ಯಾವತ್ತೂ ಕೊಳೆಯಾಗಿಲ್ಲ. ನನ್ನ ದೇಹ ಮನಸ್ಸು ನಿರ್ಮಲವಾಗಿದೆ. ಜೀವನ ಪೂರ್ತಿ ನಗುತ್ತಲೇ ಇದ್ದೆ. ಆದ್ದರಿಂದ ನನಗೆ ವಸ್ತ್ರ ಬದಲಾಯಿಸುವ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದ. ಇಷ್ಟೇ ಅಲ್ಲದೆ ಅಲ್ಲಿ ನೆರೆದವರಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು. ಸತ್ತ ಭಿಕ್ಷು ತಾನು ಧರಿಸಿದ ವಸ್ತ್ರದಲ್ಲಿ ಪಟಾಕಿಗಳನ್ನು ಇಟ್ಟುಕೊಂಡಿದ್ದನು. ಚಿತೆಗೆ ಅಗ್ನಿ ಸ್ಪರ್ಶಿಸಿದಾಗ ವಸ್ತ್ರದಲ್ಲಿದ್ದ ಪಟಾಕಿಗಳು ಸಿಡಿದು ಬಣ್ಣ ಬಣ್ಣದ ಬೆಳಕು ಆಕಾಶದ ತುಂಬ ಹರಡಿ ಜೋರಾಗಿ ಶಬ್ದ ಮಾಡತೊಡಗಿದವು. ಪಟಾಕಿ ಶಬ್ದದ ಸಂಭ್ರಮವನ್ನು ಕಂಡ ಜನರು ದುಃಖವನ್ನು ಮರೆತು ಜೋರಾಗಿ ನಗಲು ಶುರು ಮಾಡಿದರು. ಈ ರೀತಿಯಾಗಿ ಭಿಕ್ಷುವು ತನ್ನ ಸಾವಿನ ನಂತರವೂ ಜನಗಳ ಮುಖದಲ್ಲಿ ನಗುವನ್ನು ತರಿಸಿದನು. ಉಳಿದ ಇಬ್ಬರು ಭಿಕ್ಷುಗಳು, ಓ ಗೆಳೆಯ, ನೀನು ಮರಣ ಹೊಂದಿದಿ, ಆದರೂ ನಿನ್ನ ನಗುವಿನಿಂದ ಮತ್ತೊಮ್ಮೆ ನಮ್ಮನ್ನು ಸೋಲಿಸಿದೆ. ನೀನು ಬಿಟ್ಟು ಹೋದ ಈ ನಗು ನಿನ್ನ ಕೊನೆಯ ನಗು. ಈ ನಗು ಜಗತ್ತಿನಲ್ಲಿ ಶಾಶ್ವತವಾಗಿರಲಿ ಎಂದು ಇಬ್ಬರೂ ಭಿಕ್ಷುಗಳು ಜೋರಾಗಿ ಮತ್ತಷ್ಟು ಜೋರಾಗಿ ನಗತೊಡಗಿದರು. ಈ ನಗು ಮಮಕಾರವನ್ನು ಬಿಟ್ಟಂತಹ ನಗು, ಮನಸ್ಸಿನಲ್ಲಿ ಪ್ರಸನ್ನತೆಯಿಂದ ಬಂದ ನಗು. ಇದು ಸಹಜವಾಗಿ ಬಂದ ನಗು. ಹೀಗೆ ನಗುವುದು ಒಂದು ಧರ್ಮ. ಇನ್ನೊಬ್ಬರನ್ನು ನಗಿಸುವುದು ಶ್ರೇಷ್ಠ ಧರ್ಮ. ಇದಕ್ಕಿಂತ ಮಿಗಿಲಾಗಿ ಇನ್ನೊಬ್ಬರ ನಗುವನ್ನು ನೋಡಿ ತಾನು ನಗುವುದು ಅತಿಶಯದ ಧರ್ಮ. ನಾನೆಂಬ ಭಾವವಿಲ್ಲದೆ ನಗುವುದೇ ಶ್ರೇಷ್ಠ ನಗು. ಸ್ನೇಹಿತರೆ,
ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುವುದರಿಂದ ನಮ್ಮಲ್ಲಿ ನಗು ಮೂಡಿ ಚೈತನ್ಯ ಹಾಗೂ ನೆಮ್ಮದಿ ಬರುವುದಾದರೆ ನಾವು ಅದನ್ನು ಸ್ವಾಗತಿಸಿ ಜೀವನವನ್ನು ಆಸ್ವಾದಿಸುವುದೇ ಒಳಿತು. ಸ್ನೇಹಿತರೆ, ಹೇಗೆನಿಸಿತು ಈ ಕತೆ? ಈ ಕತೆ ಇಷ್ಟವಾದರೆ ಒಂದು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ ಮತ್ತು ಇನ್ನಷ್ಟು ಇದೇ ತರಹದ ಕತೆಗಳಿಗಾಗಿ ನಮ್ಮ ಯಶ್ ಅಡ್ಡಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯ ತನಕ ಧನ್ಯವಾದಗಳು.